ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಲಾ. ನಾನು ಮೊನ್ನೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಶಾಪಿಂಗ್ ಹೋಗಿದ್ದೆ. ನಮ್ಮ ಮಗಳನ್ನ ಕ್ಯಾರಿ ಬ್ಯಾಗಲ್ಲಿ ಇಟ್ಕೊಂಡು ಕಲಿತ್ಕೊಂಡು ಹೋಗ್ತಾಯಿದ್ದೆ. ನೋಡ್ತಿದ್ದೀರಲ್ಲ ಎಷ್ಟು ಕ್ಯೂಟಾಗಿದೆ ಕೂತ್ಕೊಂಡಿದ್ದಾಳೆ ಅಂತ. ಜೊತೆಗೆ ನಾನು ಏನೇ ತೊಗೊಂಡ್ರು ಫಸ್ಟ್ ಅವಳಿಗೆ ತೊಗೊಳೋದು. ಸೊ ಹಾಗಾಗಿ ಅವಳು ಏನು ಕೇಳಿದ್ರು ಅಂತಂದರೆ ಚಾಕ್ಲೇಟ್ ಕೇಳಿದ್ರು. ಚಾಕ್ಲೇಟ್ ಬೇಡಮ್ಮ, ನಾನು ಡಾರ್ಕ್ ಫ್ಯಾಂಟಸಿ ಕೊಡಿಸ್ತೀನಿ ಅಂದ್ಬಿಟ್ಟು ಫ್ಯಾಂಟಸಿ ಕೊಡಿಸ್ಕೊಂಡು ಕರ್ಕೊಂಡೋದೆ. ಫಸ್ಟ್ ನಾನು ಅವಳು ಏನೇ ತೊಗೊಂಡ್ರು ಫಸ್ಟ್ ನಾನು ಅವಳಿಗೇ ತೊಗೊಳೋದು. ಬಟ್ ಅದಾದಮೇಲೆ ನಮಗೆ ಏನು ಬೇಕೋ ನಾವು ಅದನ್ನು ತೊಗೊತೀವಿ. ಅದೆಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಮಾರ್ನಿಂಗ್ 5 o'clock ಎದ್ದಿದ್ದೆ. ಇದು 5:14 ಲೋಗೋ ಸ್ಟಾರ್ಟ್ ಮಾಡಿದೆ ನಾನು. ನೋಡ್ತಿದ್ದೀರಲ್ಲ ಎಷ್ಟು ಕತ್ಲೆ ಆಗಿದೆ ಅಂತ. ತುಂಬ ಕತ್ಲೆ ಆಗಿಬಿಟ್ಟಿತ್ತು. ಲೈಟ್ ಹಾಕೋಣ ಅಂದ್ಕೊಂಡೆ, ಬಟ್ ಬೇಡ, ಇದೇ ಥರನೇ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೆ. ತುಂಬ ಕತ್ಲೆ ಆಗಿತ್ತು. ಯಾರೂ ಎದ್ದಿರಲಿಲ್ಲ, ಇನ್ನು ಪಕ್ಕದ ಮನೆಯವ್ರು ಯಾರೂ ಎದ್ದಿರಲಿಲ್ಲ. ಒಬ್ಬಳೇ ಬಿಲ್ಡಿಂಗಲ್ಲಿ ಫಸ್ಟ್ ಎದ್ದಿದ್ದು. ಅದಾಗಿದ್ದ ತಕ್ಷಣ ಸ್ವಲ್ಪ ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಏಕೆಂದರೆ ಅವ್ರು ಇವತ್ತು ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಂದರು. ಸೊ ಹಾಗಾಗಿ ಏನು ಪ್ಲ್ಯಾನ್ ಮಾಡ್ಕೊಳೋದು ಅಂತ ಅಂದ್ಕೊಂಡು ಮೊನ್ನೆ ಡಿಮಾರ್ಟಲ್ಲಿ ಮಶ್ರೂಮ್ ತೊಗೊಂಬಂದಿದ್ದೆ. ಸೊ ಹಾಗಾಗಿ ಮಶ್ರೂಮ್ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಜಸ್ಟ್ ನಾನಿಲ್ಲಿ 2 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಬೇಕು ಜಾಸ್ತಿ ಮಾಡ್ತೀನಿ ಅಂತಂದರೆ ಜಾಸ್ತಿ ತೊಗೊಳ್ಳಿ. ಬಟ್ ನನಗೆ ಇಬ್ಬರೇ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ 2 ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಮಾತ್ರ 2 ತೊಗೊಂಡಿದ್ದೀನಿ. ಇಲ್ಲ ಅಂದರೆ ಸಿಹಿ ಟೊಮೊಟೊ ಆಗಿದ್ರೆ 3 ತೊಗೊತಿದ್ದೆ. ಟೊಮೊಟೊ ಮತ್ತು ಈರುಳ್ಳಿ 2 ಹೆಚ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಇಷ್ಟೇ ನಾನು ಇಲ್ಲಿ ತೊಗೊಂಡಿರೋದು. ಇನ್ನೇನು ಜಾಸ್ತಿ ನಾನು ತೊಗೊಳಕ್ಕೆ ಹೋಗಿಲ್ಲ, ಯಾಕೆಂದರೆ ನನಗೆ ಮಸಾಲೆ ಜಾಸ್ತಿ ನಾನು ಆ್ಯಡ್ ಮಾಡ್ಕೊಳಕ್ಕೆ ಹೋಗೋಲ್ಲ. ನನಗೆ ನಮ್ಮ ಯಜಮಾನ್ರಿಗೆ ಜಾಸ್ತಿ ಇಷ್ಟ ಆಗೋಲ್ಲ ಮಸಾಲೆ ಇದ್ದರೆ. ಸೊ ಹಾಗಾಗಿ ನಾನಿಲ್ಲಿ ಜಾಸ್ತಿ ಮಸಾಲೆಸ್ ತೊಗೊಂಡಿಲ್ಲ. ಬೆಳ್ಳುಳ್ಳಿ ಜೊತೆಗೆ ಬೇಕು ಅಂತಂದರೆ ಶುಂಠಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ಲಿಪ್ ಮಾಡಿದ್ದೀನಿ ಶುಂಠಿನ. ಅದಾದಮೇಲೆ ನಾನು ಹೇಳಿದ್ನಲ್ಲ ಡಿಮಾರ್ಟಿಂದ ಮಶ್ರೂಮ್ ತೊಗೊಂಬಂದಿದ್ದೆ ಅಂತ. ಸೊ ಅದನ್ನು ಪ್ಯಾಕೆಟ್ ಓಪನ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಪ್ಯಾಕೆಟ್ ಕವರ್ ಮಾಡಿದರು ನೋಡಿ, ತುಂಬ ಚೆನ್ನಾಗಿತ್ತು ಅದು ಪ್ಯಾಕೆಟ್ ಕವರು. ಅಂದರೆ ಅವರು ಕ್ವಾಂಟಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಜೊತೆ ಪ್ಯಾಕಿಂಗ್ ಚೆನ್ನಾಗಿತ್ತು. ನಾನಿಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಒಂದು ಉಗುರು ಬೆಚ್ಚನ ನೀರು ತೊಗೊಂಡಿದ್ದೀನಿ. ಜೊತೆಗೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಅದು ಕ್ಲೀನ್ ಆಗಬೇಕಲ್ವ, ಅದರೊಳಗೆ ಹುಳ ಎಲ್ಲ ಇರುತ್ತೆ ಮಶ್ರೂಮ್ ಮಸಾಲೆ, ಸ್ವಲ್ಪ ಭಯ ನನಗೆ. ಸೊ ಹಾಗಾಗಿ ನಾನು ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಜೊತೆಗೆ ಸಾಲ್ಟ್ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಅದು ಕ್ಲೀನಾಗಿ ತೊಳೆದ್ರೆ ಮಾತ್ರ ಹೋಗಲ್ಲ, ಅದನ್ನು ನೋಡಬೇಕು ಯಾವ ಥರ ಇದೆ ಅಂತ. ಜೊತೆಗೆ ಹುಳ ಇತ್ತು ಅಂತಂದರೆ ಬಿಸಾಕ್ಬಿಡಿ, ಬೇರೆ ತೊಗೊಂಡು ಮಾಡಿ. ನಾನು ಅದನ್ನು ಯಾವುದೂ ಹುಳ ಇರೋದಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡಿಕೊಂಡೆ. ಅದು ಲೇಯರ್ ಏನಿದೆ ಮೇಲ್ಗಡೆ ಲೇಯರ್, ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಥರನೇ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಸ್ವಲ್ಪ ಜಾರ್ತಾ ಇರುತ್ತೆ ಮಶ್ರೂಮ್ಸು ಇದ್ದರೆ, ಅದೊಂಥರ ಕ್ಲೀನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ್ಲೀನ್ ಮಾಡಿಕೊಂಡು ಅದನ್ನು ಲೇಯರ್ಸ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಮಶ್ರೂಮ್ಸ್ನ, ಏಕೆಂದರೆ ಅದು ತುಂಬ ಸಾಫ್ಟಾಗಿರುತ್ತಲ್ವ, ಮುರಿದೋಗ್ಬಿಡುತ್ತೆ. ನಮಗೆ ಯಾವ ಥರ ಬೇಕು ಆ ಥರ ಶೇಪ್ ಕ್ಲೀನಾಗಿ ಬರೋಲ್ಲ, ಅದು ಮುರಿದೋಗ್ಬಿಟ್ರೆ. ಹಾಗಾಗಿ ನಾನು ಅದನ್ನು ಕ್ಲೀನಾಗಿ ಒಂಥರ ಛತ್ರಿ ಟೈಪಲ್ಲಿ ನಾನು ಅದನ್ನು ಕಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಕಟ್ ಮಾಡ್ತಾಯಿದ್ದೀನಿ ಅಂತ. ರಫಾಗಿ ಹ್ಯಾಂಡ್ಲು ಮಾಡೋಕ್ಕೆ ಆಗೋಲ್ಲ, ಯಾಕೆಂದರೆ ಮಶ್ರೂಮ್ಸ್ನ. ಸೊ ಹಾಗಾಗಿ ನಾನು ಅದನ್ನು ತುಂಬ ಸಾಫ್ಟಾಗಿ ಹ್ಯಾಂಡ್ಲು ಮಾಡ್ಕೊತಾ ಇದ್ದೀನಿ. ಬಟ್ ಯಾರೂ ಇದನ್ನು ರಫಾಗಿ ಹ್ಯಾಂಡ್ಲು ಮಾಡಬೇಡಿ, ಏಕೆಂದರೆ ಕಟ್ಟಾಗಿಬಿಡ್ತವೆ. ನಮಗೆ ಯಾವ ಥರ ಶೇಪ್ ಆ ಥರ ಕೂರ್ಸೋಕ್ಕೆ ಬರೋಲ್ಲ. ಅದನ್ನು ನಾನಿಲ್ಲಿ ಛತ್ರಿ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು ಆ ಥರ. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಆ ಥರ ಕಟ್ ಮಾಡಿಕೊಂಡೆ. ನೋಡಿ ಎಷ್ಟು ನೀಟಾಗಿ ಬಂತು ಗೊತ್ತಾ. ನನಗಂತೂ ಸಖತ್ ಇಷ್ಟ ಆಯಿತು ಆ ಥರ ಕಟ್ ಮಾಡಿದ್ದು. ಏಕೆಂದರೆ ಒಂಥರ ಡಿಫ್ರೆಂಟಾಗಿತ್ತು. ನಾರ್ಮಲಾಗಿ ನಾನು ಅದನ್ನು ಪೀಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೆ. ಬಟ್ ಈ ಸತಿ ಒಂಥರ ನೋಡೋಣ, ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ನೋಡಿ ಯಾವ ಥರ ಶೇಪ್ ಬಂದಿದೆ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು ಆ ಶೇಪು. ಮತ್ತು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಎದ್ಬಿಟ್ಟಿದ್ರು, ಹಾಲು ಬೇಕು ಅಂದರು. ಸೊ ಇರಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಅವರಿಗೆ. ಈ ಥರ ಶೇಪೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ ಒಂದು ಕಡಾಯಿಗೆ ಇಟ್ಕೊಂಡು ಅದನ್ನು ಕಾಯಿಸ್ಕೊಂಡು 2-3 ಟೇಬಲ್ ಸ್ಪೂನ್ ನಾನು ಎಣ್ಣೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ನನಗಿಲ್ಲಿ ಕಮ್ಮಿನೇ ಬೇಕಿತ್ತು ಎಣ್ಣೆ. ಸೊ ಹಾಗಾಗಿ ಅದನ್ನು ಕಮ್ಮಿ ತೊಗೊಂಡಿದ್ದೀನಿ. ಜೊತೆಗೆ ನಾನು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜೀರಿಗೆ ಇದ್ದರೆ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಜೀರಿಗೆ ಆ್ಯಡ್ ಮಾಡಿಕೊಂಡೆ. ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಇಟ್ಕೊಂಡಾದ್ಮೇಲೆ ನೀವು ಹೆಚ್ಚಿಟ್ಕೊಂಡಿರ್ತೀರ ಈರುಳ್ಳಿ ಮತ್ತು ಟೊಮೊಟೊನ ಇಲ್ಲಿ ಆ್ಯಡ್ ಮಾಡ್ಕೊಬೇಕು. ನಾನಿವಾಗ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದೇ 2 ಗೆಡ್ಡೆ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನ. ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಉದ್ದುದ್ದಕ್ಕಿದ್ರೆ ಚೆನ್ನಾಗಿರಲ್ಲ.
ಸೊ ಅದನ್ನು ಕ್ಲೀನಾಗಿ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ ಈರುಳ್ಳಿನ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕಂದು ಬಣ್ಣ ಬರಬೇಕು ಈರುಳ್ಳಿ, ಆವಾಗಲೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಕಂದು ಬಣ್ಣ ಬಂದಿದ ತಕ್ಷಣವೇ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು, ಅಂದರೆ ಸ್ಮ್ಯಾಶ್ ಮಾಡೋ ತನಕ ನೀವು ಅದನ್ನು ಫ್ರೈ ಮಾಡಬೇಕು, ಆವಾಗಲೇ ಚೆನ್ನಾಗೋದು. ಇಲ್ಲ ಅಂತಂದರೆ ಅದೂ ಹಂಗಂಗೆ ಇರುತ್ತಲ್ವ, ಚೆನ್ನಾಗಿರಲ್ಲ. ಸೊ ಇದು ಟೊಮೊಟೊ ಸ್ಮ್ಯಾಶ್ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಕೊಂಡ್ರೆ ಮಾತ್ರ ಅದು ಕ್ಲೀನಾಗಿ ಸ್ಮ್ಯಾಶ್ ಆಗುತ್ತೆ. ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಅಷ್ಟೇ ಉಪ್ಪು ಹಾಕ್ಕೊಂಡಿರೋದು, ಜಾಸ್ತಿ ಬೇಡ. ಯಾಕೆಂದರೆ ಮತ್ತೆ ನೆಕ್ಸ್ಟ್ ನೀವು ಮಶ್ರೂಮ್ ಆ್ಯಡ್ ಮಾಡ್ಕೊಂಡಾಗ್ಲೂ ಉಪ್ಪು ಹಾಕ್ಕೊಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೀವು ಅಷ್ಟೇ ನೋಡ್ಕೊಳ್ಳಿ, ಅಷ್ಟು ಹಾಕ್ಕೊತೀರಿ ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೆಲ್ಲ ಕುದಿ ಎತ್ತಾದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಆಯಿತು. ಸ್ಮ್ಯಾಶ್ ಆಗಿದ ತಕ್ಷಣ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಸ್ಲಿಪ್ ಮಾಡಿದ್ನಲ್ವ, ಸೊ ಹಾಗಾಗಿ ನಾನಿಲ್ಲಿ ಖಾರ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು, ಬೇಡ ಅಂತಂದರೆ ಖಾರ ಪುಡಿನೇ ಸಾಕು ಅಂದರೆ ಖಾರ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಸಾಂಬಾರು ಪುಡಿ ಖಾರ ಪುಡಿ ಎರಡನ್ನೂ ಮಿಕ್ಸಲ್ಲಿ ಮಾಡಿ ಇಟ್ಕೊಂಡಿರ್ತಾರೆ, ಬಟ್ ನಾನಿಲ್ಲಿ ಎರಡು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವು ಬೇಕು ಅಂದರೆ ಎರಡನ್ನೂ ಹಾಕ್ಕೊಳ್ಳಿ, ಬೇಡ ನಾನು ಒಂದೇ ಮಾಡ್ಕೊಂಡಿದ್ದೀನಿ ಅಂದರೆ ಒಂದನ್ನೇ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಏಕೆಂದರೆ ನನಗೇನು ಚಕ್ಕೆ ಲವಂಗ ಏನೂ ಹಾಕ್ಕೊಂಡಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಅರಿಶಿನ ಪುಡಿ ಇದ್ರೇ ಟೇಸ್ಟು. ಸೊ ಹಾಗಾಗಿ ಮತ್ತೆ ನೋಡಿ ಇಲ್ಲಿ ಸ್ವಲ್ಪನೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಆವಾಗಲೇ ನಾನು ಟೊಮೊಟೊ ಸ್ಮ್ಯಾಶ್ ಮಾಡೋಕ್ಕೆ ಉಪ್ಪು ಹಾಕ್ಕೊಂಡಿದ್ನಲ್ಲ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟು ಬೀಳಬಾರ್ದು ಅದು ಯಾವುದೂ, ಮತ್ತು ತಳನೂ ಹಿಡಿಬಾರ್ದು. ಸೊ ಹಾಗಾಗಿ ನಾನಿಲ್ಲಿ ಕ್ಲೀನಾಗಿ ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಸ್ಮ್ಯಾಶ್ ಎಲ್ಲ ಆದಮೇಲೆ ನಾನು ಇವಾಗಲೇ ಮಶ್ರೂಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ನೀವು ಬೇಕು ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿ ಎತ್ತಾದಮೇಲೆ ಬೇಕಾದ್ರೆ ಮಶ್ರೂಮ್ ಹಾಕ್ಕೊಂಡು ಕುದಿಸ್ಬೋದು. ಬಟ್ ನನಗೆ ಇವಾಗ ಮಶ್ರೂಮ್ಸ್ಗೆ ಅದು ಖಾರ ಅಂದರೆ ನಾನು ಏನು ಮಾಡ್ಕೊಂಡಿದ್ದೀನಿ ಮಸಾಲೆ ಅದು ಹಿಡಿಬೇಕು. ಸೊ ಹಾಗಾಗಿ ನಾನು ಇವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದೆಲ್ಲ ಮಿಕ್ಸ್ ಕ್ಲೀನಾಗಿ ಮಾಡಾದಮೇಲೆ ನಾನೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಬೇಡ ನನಗೆ ಫ್ರೈ, ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಜಾಸ್ತಿ ಜನ ಇದ್ದರೆ ನೀವು 1 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬರೋ ತನಕ ಕುದಿಸ್ಕೊಳ್ಳಿ. ಅದು ಕ್ಲೀನಾಗಿ ಅವಾಗ ಅದು ಮಸಾಲೆ ಮಶ್ರೂಮ್ಸ್ಗೆ ಹಿಡಿಯುತ್ತೆ. ಇಲ್ಲಾಂದರೆ ಮಶ್ರೂಮ್ಸು ಅಷ್ಟು ಕ್ಲೀನಾಗಿ ಹಿಡಿಯಲ್ಲ ಖಾರ ಎಲ್ಲವೇ. ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ. ಅದು ಕ್ಲೀನಾಗಿ ಹತ್ತಿದಾಗಲೇ ಅದು ಕ್ಲೀನಾಗಿ ಏನು ಸೈಡಸಲ್ಲಿ ಎಣ್ಣೆ ಎಲ್ಲ ತೇಲ್ಕೊಂಡು ಮಧ್ಯಕ್ಕೆ ಬಂದಿರುತ್ತೆ, ಆವಾಗ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಇಲ್ಲ ಅಂತಲೇ ಅದಿನ್ನೂ ಕುದಿಬೇಕು ಅಂತಲೇ ಅರ್ಥ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕುದ್ದಿ ಬಂತು. ಸೊ ನಾನು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಮಶ್ರೂಮ್ ಕರಿ ಮಾಡೋದು ಇಷ್ಟೇ ವಿಧಾನ. ನೀವು ಬೇಕು ಅಂದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಜೊತೆಗೆ ಇದನ್ನು ಪರೋಟ ಇಲ್ಲ ಚಪಾತಿ ರೈಸು ಯಾವುದಕ್ಕಾದ್ರೂ ಚೆನ್ನಾಗಿ ಬರುತ್ತೆ. ಬಟ್ ನಾನಿಲ್ಲಿ ಚಪಾತಿನ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಬಿದ್ದಿಟ್ಕೊಂಡಿದ್ದೆ, ಅದನ್ನು ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮ ಯಜಮಾನ್ರು 6 ಗಂಟೆಗೆ ಎದ್ದೇ ಬಿಟ್ಟಿದ್ರು, ಬೇಗ ಹಾಲು ಕೊಡು, ನಾನು ಸ್ನಾನಕ್ಕೆ ಹೋಗಬೇಕು ಅಂತಿದ್ರು. ಸೊ ಹಾಗಾಗಿ ನಾನು ಹಾಲನ್ನ ಕಾಯಕ್ಕೆ ಇಟ್ಕೊತಾ ಇದ್ದೆ. ಚಪಾತಿ ಆಮೇಲೆ ಉಜ್ಜಿರ ಆಯಿತು ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಹಾಲು ಕೊಡೋಣ ಅಂತೇಳ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ನನ್ನ ಮಗಳು ಸದ್ಯ ಇವತ್ತು ಎದ್ದಿದ್ದರೆ ಅವಳು ಅಮ್ಮ ಹಾಲು ಅಂತ ಎದ್ದು ಬಂದುಬಿಟ್ಟಿರೋಳು, ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಇವತ್ತು ನನ್ನ ಪುಣ್ಯ ಎದ್ದಿಲ್ಲ ಅವಳು. ಬಟ್ ಅವರಿಗೆಲ್ಲ ಹಾಲು ಕೊಟ್ಟು ನಾನು ಕುಡಿಯೋ ಹೊತ್ತಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಚಪಾತಿ ಉಜ್ಜೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಅಷ್ಟರಲ್ಲಿ ಸ್ನಾನಕ್ಕೆ ಹೋಗಿದ್ರು. ಹಾಲು ಕುಡಿದು ನಾನು ಹಾಲು ಕುಡಿಯೋಕ್ಕೆ ಮಾಡ್ಕೊಂಡು ಲೇಟ್ ಆಗುತ್ತೆ ಅಂದ್ಬಿಟ್ಟು ಚಪಾತಿ ಉಜ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿದ್ರಲ್ಲ ಇದೇ ರೀತಿ ಚಪಾತಿನ ಮಾಡೋದು. ನಾನು ಕಾಯಿಲೆ ಚಪಾತಿ ಎಲ್ಲ ಎತ್ತಾಕೋದು. ನಾನು ಮಚ್ಚೆಕಾಯಿ ಜಾಸ್ತಿ ಯೂಸ್ ಮಾಡಲ್ಲ, ನನಗೆ ನಮ್ಮಮ್ಮ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ನಮ್ಮಮ್ಮ ಇಬ್ಬರು ಹಿಂಗೆ ಚಪಾತಿನೇ ಇಲ್ಲ ರೊಟ್ಟಿ ಏನೇ ಆದ್ರೂ ಕೈಲೇ ಹಿಂಗೆ ಮಾಡ್ತಿರ್ತೀವಿ. ನನ್ನ ಮಗಳು ಅಂದಲ್ಲ, ಅವಳು ಎದ್ದುಬಿಟ್ಟು ಹಾಲು ಅಂದ್ಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು ಅವಳಿಗೂ ಸ್ವಲ್ಪ ಬಾದಾಮಿ ಹಾಲೇ ಕುಡಿಯೋದು ನಾವು, ಹೆಲ್ತಿಯಾಗಿರಲಿ ಅಂತ. ಬೇರೆ ಇನ್ನೇನು ಮಾಡೋಕ್ಕೆ ಹೋಗಲ್ಲ. ನಾನು ಇಬ್ಬರು ಹಾಲನ್ನ ಆರಿಸ್ಕೊಂಡು ಕುತ್ಕೊಂಡು ನಮ್ಮ ಯಜಮಾನ್ರು ಸ್ನಾನದಿಂದ ಬಂದು ಲೇಟ್ ಆಯಿತು ಅಂದರು. ಸೊ ಅದಕ್ಕೋಸ್ಕರ ಅವ್ರಿಗೆ ಬೇಗ ಚಪಾತಿ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಟೈಮ್ ಆಗಿದ್ದೇ ಗೊತ್ತಾಗಲ್ಲ ನೋಡಿ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ, ಆದ್ರೂ ನಂದಿನ್ನೂ ಕೆಲಸನೇ ಮುಗ್ದಿಲ್ಲ. ಅದು ಚಪಾತಿ ಮತ್ತು ಮಶ್ರೂಮ್ ಕರಿ ಎಲ್ಲ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಲೇಟ್ ಆಗೋಯಿತು. ಜೊತೆಗೆ ಅವ್ರು 6:30ಗೆ ಮನೆ ಬಿಟ್ಬಿಡ್ತಾರೆ, ಅದಕ್ಕೋಸ್ಕರ ಬೇಗ ಮಾಡಿದ್ದೀನಿ.
ನೀಟಾಗಿ ಬಂದಿತ್ತು ಮಾತ್ರ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಚಪಾತಿನೂ ಮತ್ತು ಕರಿನೂ. ಅವರಿಗೆ ಬಾಕ್ಸ್ ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆಗೆ ಎರಡಕ್ಕೂ ಸೇರಿ ಹಾಕ್ತಾಯಿದ್ದೀನಿ. 2 ಬಾಕ್ಸ್ ತೊಗೊಂಡೋಗ್ತಾರೆ. ಮಾಮೂಲಿ ಫಸ್ಟ್ ಊಟ ಕೊಡೋರು, ಇವಾಗೇನೋ ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಮನೆಯಿಂದನೇ ಏನೋ ಊಟ ಕೊಟ್ಟು ಕಳಿಸ್ತೀನಿ. ನೋಡಿದ್ರಲ್ಲ ನನ್ನ ಮಗಳು ಅಲ್ಲೇ ಎದ್ದಿದ್ದಾಳೆ ಅಂತ ಹೇಳಿದ್ನಲ್ಲ, ಅವಳಲ್ಲಿ ಅವ್ರ ಅಪ್ಪಂಗೆ ಅಪ್ಪ ತೊಗೊ ನಿನ್ನ ಫೋನು ಅಂತ ಇದ್ಲು. ಅವರಪ್ಪ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಬರ್ತೀನಿ ಅಂತ ಇದು ಮಾಡಿದ್ಲು. ಸರಿ ಇರು ತೆಗಿತೀನಿ ಅಂತ ಹೇಳಿ ನೀನು ಗಾಡಿ ತೆಗೆದ್ರು. ನೋಡಿ ಎಷ್ಟು ಬೆಳ್ಕರ್ಬಿಟ್ಟಿದೆ 6:30ಗೆ. ಎಷ್ಟೊಂದು ಬೆಳಕಾಗಿದೆ ಅಲ್ಲ ಯಪ್ಪ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಕಣ್ರಿ, ಏನಂತೀರ ಅಲ್ವಾ? ಕೆಲಸ ಮಾಡ್ತಾ ಟೈಮ್ ಹೋಗಿದ್ದು ನೋಡಿದ್ರೆ ನೋಡ್ತಾನೆ ಇದಾಗ್ಬಿಟ್ಟಿರುತ್ತೆ, ಅಷ್ಟು ಟೈಮ್ ಪಾಸ್. ನೋಡಿ ನನ್ನ ಮಗಳೂ ಆಲ್ರೆಡಿ ಕುತ್ಕೊಂಡ್ಬಿಟ್ಲು ಅವ್ರ ಅಪ್ಪನ ಜೊತೆ. ಒಂದು ರೌಂಡ್ ಹೋಗಲೇಬೇಕು ಅವಳು ಎದ್ದುಬಿಟ್ರೆ, ಇಲ್ಲಾಂದರೆ ಅವ್ರ ಅಪ್ಪನ ಕೆಲ್ಸಕ್ಕೆ ಹೋಗೋಕ್ಕೆ ಬಿಡೋಲ್ಲ ಅವಳು. ನಮ್ಮನೆ ರೋಡು ಅಂದರೆ ಪಕ್ಕದಲ್ಲೇ ಇದೆ, ಮೇನ್ ರೋಡಲ್ಲ ಇದು, ನಾರ್ಮಲ್ ರೋಡು. ಅಲ್ಲಿ ಏನೋ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೋದ್ಲು. ನೋಡಿ ಇದೇ ಥರನೇ ಹೋಗಿ ಬರ್ತಾಳೆ ಅವಳು. ಎದ್ದರೆ ಡೈಲಿ ಹೋಗ್ತಾಳೆ, ಎದ್ದೇಳಲಿಲ್ಲ ಅಂದರೆ ಅವರಪ್ಪ ಒಬ್ಬರೇ ಏನೋ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಅದಾದಮೇಲೆ ನನ್ನ ಮಗಳಿಗೆ ಬಿಸಿಯಾಗಿ ಚಪಾತಿ ಮಾಡಿಬಿಟ್ಟು ಗೊಜ್ಜ ಏನೋ ಮಶ್ರೂಮ್ ಕರಿ ಹಾಕ್ಕೊಂಡು ತಿನ್ನಿಸೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು ಚಪಾತಿನೂ, ಮತ್ತು ಮಶ್ರೂಮ್ಸು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು. ಬಾಯಲ್ಲಿಟ್ಟರೆ ಏನು ತಿಂದಿದ್ದೇ ಗೊತ್ತಾಗಲಿಲ್ಲ. ಒಂದು 3 ಚಪಾತಿ ಏನೋ ತಿಂದೇನೋ ನಾನು ನನ್ನ ಮಗಳು ಸೇರಿಕೊಂಡು. ಅಷ್ಟು ಚೆನ್ನಾಗಿತ್ತು. ಮತ್ತು ಹೇಳಿದ್ನಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೆ ಅಂತ, ನೋಡಿ ಇಷ್ಟೊಂದು ಗ್ರಾಸರೀಸ್ ತೊಗೊಂಬಂದಿದ್ದೀನಿ. ಮನೇಲಿ ಏನೂ ಇರಲಿಲ್ಲ, ಹಾಗಾಗಿ ಎಣ್ಣೆ ಪ್ಯಾಕೆಟು ಮತ್ತು ಸಾಂಬಾರು ಪುಡಿ ಎಲ್ಲ ತೊಗೊಂಬಂದೆ. ಮತ್ತು ಏನು ಲಿಕ್ವಿಡ್ಸ್ ಎಲ್ಲ ಖಾಲಿಯಾಗಿತ್ತು ಮಿಷಿನ್ಸ್ದು, ಸೊ ಅದನ್ನು ಎಲ್ಲ ತೊಗೊಂಬಂದಿದ್ದೀನಿ. ಮತ್ತು ಅದನ್ನೆಲ್ಲ ಫಿಲ್ ಮಾಡ್ಕೊಳಕ್ಕೆ ಕೂತ್ಕೊಂಡಿದ್ದೆ. ನನ್ನ ಮಗಳೂ ಅಷ್ಟೇ ನಂಗೆ ಎಲ್ಪ್ ಮಾಡ್ತಾಯಿದ್ಲು ಪಾಪ, ಎಲ್ಲ ತೊಗೊಂಬಂದು ಕೊಡೋದು ಎಲ್ಲ ಮಾಡ್ತಾಯಿದ್ಲು. ನಾನು ಹೇಳಿದ್ನಲ್ಲ ಬಾದಾಮ್ ಮಿಲ್ಕ್ ಅಂತ, ಸೊ ಅದನ್ನು ಪುಡಿ ತೊಗೊಂಬಂದಿದ್ದೆ. ಸ್ವಲ್ಪ ಇತ್ತು ಖಾಲಿ ಆಗೋ ಥರ, ಅದಕ್ಕೆ ಇನ್ನೊಂದು ಪ್ಯಾಕೆಟ್ ತೊಗೊಂಬಂದಿದ್ದೆ. ಇರಲಿ ಮನೇಲಿ ಇನ್ನೂ ಸಮಯ ಸಂದರ್ಭ ಬೇಕಲ್ವ, ಮನೇಲಿ ಇದ್ರೇ ಯಾರ್ಯಾರು ಸಡನ್ನಾಗಿ ಯಾರಾದ್ರು ಗೆಸ್ಟ್ ಬಂದ್ರೂ ಅವರಿಗೆ ಕೊಡೋಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಪ್ಯಾಕೆಟ್ ಎಕ್ಸ್ಟ್ರಾ ತೊಗೊಂಬಂದಿದ್ದೆ. ಅದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಗ್ರೋಸರೀಸ್ ಎಲ್ಲ ಮನೇಲೆಲ್ಲ ಖಾಲಿಯಾಗಿತ್ತು ಅಂತ ಫಿಲ್ ಮಾಡ್ತಾ ಕುತ್ಕೊಂಡಿದ್ದೆ. ನನ್ನ ಮಗಳು ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ಲು. ಯಾವುದ್ರಲ್ಲಿ ಆಟ ಆಡ್ತಿದ್ಲು ಗೊತ್ತಾ, ನಾನು ಏನೇನು ಐಟಮ್ ತೊಗೊಂಬಂದಿದ್ನಲ್ಲ ಅದರಲ್ಲೇ ಎಲ್ಲ ಆಟ ಆಡ್ತಾ ಇದ್ಲವಳು. ನಾನು ಪಾಪ ಎತ್ತಾಕ್ಬೇಡ ಒಡೆದೋಗುತ್ತೆ ಅಂತ ಹೇಳಿದ್ರು ಕೇಳಲಿಲ್ಲ. ನೋಡಿ ಯಾವ ಥರ ಇಟ್ಕೊಂಡು ಓಡಾಡ್ತಿದ್ದಾಳೆ ಅವಳು ಅಂತೂ. ಎಲ್ಪ್ ಮಾಡ್ತಾಳೆ ನನಗೆ ನನ್ನ ಮಗಳು ತುಂಬಾ, ಅಂದರೆ ಜಾಸ್ತಿ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಎಲ್ಪ್ ಮಾಡ್ತಾಳೆ. ಅದು ನಂಗೆ ಅದೇ ಒಂಥರ ಖುಷಿ. ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅವಳ ಜೊತೆನೇ ಮಾತಾಡಿಕೊಂಡು ಆಟ ಆಡಿಕೊಂಡೇ ಕೆಲಸ ಮಾಡ್ತೀನಿ. ಏಕೆಂದರೆ ಮಕ್ಕಳು ಜೊತೆ ಇದ್ದರೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಮತ್ತು ಕೆಲಸ ಮಾಡಿದ್ದು ಕಾಣಲ್ಲ. ಹಾಗಾಗಿ ನಾನು ಅವಳ ಜೊತೆ ಮಾತಾಡಿಕೊಂಡೇ ಕೆಲಸ ಮಾಡೋದು. ಅವಳು ಎಲ್ಲದನ್ನೂ ಕೇಳ್ತಾ ಇರ್ತಾಳೆ, ಅಮ್ಮ ಇದೇನಕ್ಕೆ ಅದು ಯಾಕೆ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾಳೆ. ಬಟ್ ಅವಳು ಕೇಳುವಾಗ ನನಗೊಂಥರ ಏನೋ ಒಂಥರ ಹುಮ್ಮಸ್ಸು, ಚೆನ್ನಾಗಿರುತ್ತೆ ಅವಳಿಗೆ ಹೇಳ್ಕೊಂಡು ಮಾಡೋಕ್ಕೆ. ಮತ್ತು ಅವಳಿಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಕೇಳ್ತಿರ್ತಾಳೆ. ಅದೇ ಒಂದು ಖುಷಿ ನನಗೆ, ಎಲ್ಲದನ್ನೂ ಕಲಿತಾಳಲ್ಲ ನನ್ನ ಮಗಳು ಅಂತ. ನನಗಂತೂ ಸಖತ್ ಇಷ್ಟ ಅವಳು ಅಂದರೆ. ಅವಳು ಬಿಟ್ಟಿರ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿದೆ, ಯಾಕೆಂದರೆ ಸ್ಕೂಲಿಗೆ ಬೇರೆ ಹಾಕಬೇಕು ಅವಳನ್ನ. ಪಾಪ ಇವಳು ಎಷ್ಟು ಚಿಕ್ಕ ಹುಡುಗಿನೇ ಸ್ಕೂಲಿಗೆ ಹಾಕಬೇಕಲ್ಲ ಅಂತ ಬೇಜಾರು. ಅಂದರೆ ಇನ್ನೂ ಒಂದು ಸ್ವಲ್ಪ ದಿನ ಇರ್ಬೋದಲ್ಲ ನನ್ನ ಜೊತೆನೇ ಅಂತ ಒಂದು ಖುಷಿ ಅಷ್ಟೇ. ಮತ್ತು ನಾನು ಆಚೆ ಸಾಂಬಾರು ಪುಡಿನ ಯೂಸ್ ಮಾಡ್ತೀನಿ, ಅಂತಂದರೆ ಇದನ್ನು ನಾನು ಬೇಳೆ ಸಾರು ಜಾಸ್ತಿ ಮಾಡ್ತಿರ್ತೀನಿ. ಸೊ ಹಾಗಾಗಿ ನಾನು ಆಚೆ ಸಾಂಬಾರು ಪುಡಿನ ಹಾಕ್ತಾಯಿರ್ತೀನಿ. ಮನೇಲಿ ಸಾಂಬಾರು ಪುಡಿಗಿಂತ ನನಗೆ ಅದೇ ಏನು ಬೆಸ್ಟ್ ಆಗಿರುತ್ತೆ, ನಾನು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಆಚೆ ಸಾಂಬಾರು ಪುಡಿನೇ ಬೇಳೆ ಸಾಂಬಾರಿಗೆ ಹಾಕೋದು. ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಅದಾದಮೇಲೆ ನನ್ನ ಮಗಳು ನೋಡಿ, ನಾನು ಹೇಳಿದ್ನಲ್ಲ ಯಾವುದ್ರಲ್ಲಿ ಆಟ ಆಡ್ತಿದ್ದಾಳೆ ಅಂತ, ನೋಡಿ ಎಲ್ಲದನ್ನೂ ಎತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ನನಗೆ ಫಿಲ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಅವಳು. ಜೊತೆಗೆ ಅವಳಿಗೆ ತಿನ್ನೋಕೆ ಏನೇನು ತೊಗೊಂಬಂದಿದ್ದು ಅದನ್ನೆಲ್ಲ ಬಿಸಾಕ್ಬಿಟ್ಟಿದ್ಲು. ಬರೀ ಇದರಲ್ಲೇ ಆಟ ಆಡ್ತಿದ್ಲು, ಗ್ರಾಸರೀಸ್ ಎಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಲಿಕ್ವಿಡ್ ಎಲ್ಲ ಎಷ್ಟೆಷ್ಟು 1.5 kg 2 kg ಇದೆ. ಅದನ್ನು ಯಾವ ಥರ ಎತ್ತಿದ್ದಾಳೆ ನೋಡಿ, ಅದು 3.2 ml ಇದೆ. ನೋಡಿ ಹೆಂಗೆ ಎತ್ತಿದ್ದಾಳೆ ನೋಡಿ ನನ್ನ ಮಗಳು. ಯಪ್ಪ ಒಂದು ನಿಮಿಷ ಕುತ್ಕೊಳಲ್ಲ ಕಣ್ರಿ ಅವಳಂತೂ, ಸಖತ್ತು ತೀಟೆ ಸುಬ್ಬಿ ಅವಳಂತೂ ನನ್ನ ಮಗಳು. ಅದಾದಮೇಲೆ ಎಲ್ಲದನ್ನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೆ ಹತ್ರ ನೋಡ್ತಾ ಇದ್ದೀನಲ್ಲ ನೋಡಿ ಯಾವ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಇದೇ ಥರನೇ ಗ್ರಾಸರೀಸ್ ಎಲ್ಲ ಕ್ಲೀನಾಗಿ ತುಂಬಿಟ್ಕೊಂಡಿದ್ದೀನಿ. ಮತ್ತು ಶೆಲ್ಫು ನಂದು ತುಂಬ ಹೈಟ್ ಇದೆ, ಏನು ಯಾವುದೂ ಜಾಗ ಇರೋದಿಲ್ಲ. ಸೊ ಹಾಗಾಗಿ ನಾನು ಪಾತ್ರೆ ಸ್ಟ್ಯಾಂಡಿಗೆ ಎಲ್ಲದನ್ನೂ ಎತ್ತಿಟ್ಕೊಂಡಿದ್ದೀನಿ. ಕೆಳಗಡೆ ಏನು ಬಾಕ್ಸಿಗೆಲ್ಲ ಹಸಿಟ್ಟು ಮತ್ತು ಗೋಧಿ ಹಿಟ್ಟು, ಮೈದಾ ಹಿಟ್ಟೆಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರಾಸರೀಸ್ದೆಲ್ಲ ನಾನು ಇದರೊಳಗೆ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಮುದ್ದೆ ಬೇಕೇ ಬೇಕು. ನೈಟ್ ಮುದ್ದೆ ಇಲ್ಲ ಅಂತಂದರೆ ಅವ್ರು ಊಟನೇ ಮಾಡಲ್ಲ. ಸೊ ಹಾಗಾಗಿ ನಾನು ಹಿಟ್ಟನ್ನ ಮಿಲ್ ಮಾಡಿಸ್ಕೊಂಬಂದು ಇಟ್ಟಿದ್ರು ಅವರೇನೆ ಪಾಪ, ನಾನಿಲ್ಲ ಅಂತ. ಅದು ಬರೋ ಹೊತ್ತಿಗೆ ಸ್ವಲ್ಪ ತಣ್ಣಗಾಗಿರುತ್ತೆ.
ಸೊ ಹಾಗಾಗಿ ಅದನ್ನು ಕ್ಲೀನಾಗಿ ಜಲ್ಡಿ ಹಿಡಿತಾ ಇದ್ದೆ. ಜಲ್ಡಿ ಹಿಡಿಬೇಕಾದ್ರೆ ನನ್ನ ಮಗಳು ಸುಮ್ಮನೆ ಇರಲಿಲ್ಲ, ತುಂಬಾ ಕಾಟ ಕೊಡ್ತಾಯಿದ್ಲು. ನಾನು ಜಲಿಸ್ತೀನಿ ಅಮ್ಮ, ನೀನು ಸುಮ್ಮನಿರು ಅಂತೆಲ್ಲ ಹೇಳ್ತಾಯಿದ್ಲು. ಬೇಡಮ್ಮ ತುಂಬ ಧೂಳಿದೆ, ನೀನು ತುಂಬ ಸೈಲೆಂಟಾಗಿರು ಅಂತ ಹೇಳ್ಬಿಟ್ಟು ಅವಳಿಗೆ ಸೈಲೆಂಟ್ ಮಾಡಿಸಿ ನಾನು ಜಲ್ಡಿ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಲೀನಾಗಿ ಜಲ್ಡಿ ಹಿಡ್ಕೊಬೇಕು, ಇಲ್ಲಾಂದರೆ ಮುದ್ದೆಲಿ ಏನೇನೋ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕ್ಲೀನಾಗಿ ಜಲ್ಡಿ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ, ಹಿಟ್ಟು ಯಾವುದೇ ಹಿಟ್ಟಾಗಲಿ ಜಲ್ದಿ ಇಟ್ಕೊಂಡೇ ಇದು ಮಾಡೋದು. ನಾನು ಗೋಧಿ ಹಿಟ್ಟಾಗಲಿ, ಕಡಲೆ ಹಿಟ್ಟಾಗಲಿ, ಮೈದಾ ಆಗಲಿ, ಜೊತೆಗೆ ಹಸಿ ಹಿಟ್ಟಂತೂ, ರಾಗಿ ಹಿಟ್ಟಂತೂ ನಾನು ಜಲ್ಡಿ ಹಿಡಿದರೆ ನಾನು ಮುದ್ದೆ ಮಾಡೋಕ್ಕೆ ಹೋಗಲ್ಲ. ನೋಡಿ ಎಷ್ಟು ಡಸ್ಟ್ ಇದೆ ಇದರಲ್ಲಿ, ಅದೆಲ್ಲ ಹೊಟ್ಟೆಗೆ ಹೋಗ್ಬಿಟ್ರೆ ಏನು ಕತೆ. ಅದಕ್ಕೋಸ್ಕರನೇ ನಾನು ಕ್ಲೀನಾಗಿ ಜಲ್ಡಿ ಹಿಡಿತೀನಿ. ಮಧ್ಯಾಹ್ನ ಟೈಮು ಇದೆಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಮಧ್ಯಾಹ್ನ ನಾನಂತೂ ಸಖತ್ ಆ್ಯಕ್ಟಿವ್ ಆಗಿರ್ತೀವಿ, ಏಕೆಂದರೆ ಬೆಳಗ್ಗೆ ಎಲ್ಲ ಕೆಲಸ ಆಗಿರುತ್ತಲ್ವ, ಮಧ್ಯಾಹ್ನ ಇನ್ನೇನು ಫ್ರೀ ಆಗಿರ್ತೀನಲ್ಲ. ಸೊ ಹಾಗಾಗಿ ನಾನು ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನ್ನ ಮಗಳದೊಂದು ಉಂಡೆ ಇದೆ. ಎಲ್ಲ ಕೆಲಸ ಆದಮೇಲೆ ನನ್ನ ಮಗಳು ಉಂಡೆ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಲು. ಚೇಂಜ್ ಎಲ್ಲ ತೊಗೊಂಬಂದ್ಬಿಟ್ಟು ನಂದು ಉಂಡೆಗೆ ಹಾಕ್ಕೊಂತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಹಾಕ್ಕೊತಿದ್ದಾಳೆ ನೋಡಿ. ಉಂಡೆ ಇಟ್ಕೊಂಡು ತುಂಬ ನೀಟಾಗಿ ಅವಳು ಅದನ್ನು ಕ್ಯಾರಿ ಮಾಡ್ತಾಳೆ. ಜೊತೆಗೆ ಮನೇಲೊಂದು ಉಂಡೆ ಇರಬೇಕು ಮಕ್ಕಳಿಗೆ, ಏನೇ ಹೋದ್ರೂ ಅವ್ರಿಗೆ ಇವಾಗಲಿಂದನೇ ಕಲಿಸ್ಬೇಕು. ಏನು ಎತ್ತಿಡೋದನ್ನ ಎಲ್ಲ ಹಾಳು ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಡ್ಬೇಕು. ಅದೇ ಥರನೇ ಅವಳಿಗೊಂದು ಉಂಡೆ ಮಾಡಿಟ್ಟಿದ್ದೀನಿ. ಸೊ ಅವಳು ಅದನ್ನು ಖುಷಿ ಪಡ್ಕೊಂಡು ಉಂಡೆಗೆ ಹಾಕ್ತಾಯಿರ್ತಾಳೆ. ಇವತ್ತಿನ ಲೋಗ ಆಗಿರುತ್ತೆ. ಶೇರ್ ಮಾಡಿ. ಥ್ಯಾಂಕ್ ಯು.